ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ದಿನಾಂಕ 9/18/27ರಂದು ಜನಿಸಿದವರ ಸ್ವಭಾವ ಹೇಗಿದೆ ಎಂದು ನೋಡೋದಾದ್ರೆ, ಇವರಿಗೆ ಧೈರ್ಯ ಜಾಸ್ತಿ, ಯಾರಿಗೂ ಎದುರೋದಿಲ್ಲ, ಎದುರಿಗೆ ಎಂತಹ ವ್ಯಕ್ತಿ ಇದ್ರು ಕೇರ್ ಮಾಡಲ್ಲ, ಕೋಪ ಆವೇಶ ಜಾಸ್ತಿ, ಹೊರಗೆ ರಫ್ ಅನ್ಸಿದ್ರು ತುಂಬಾ ಮೃದು ಸ್ವಭಾವದವರು, ಬೇರೆಯವರು ಅಪಾರ್ಥ ಮಾಡಿಕೊಳ್ಳುವುದೇ ಜಾಸ್ತಿ, ಸಹಾಯ ಮಾಡುವ ಗುಣ ಜಾಸ್ತಿ. ಇವರು ನೇರ ದಿಟ್ಟವಾಗಿರುತ್ತಾರೆ, ಮುಖ ಯಾವಾಗ್ಲೂ ಕೋಪದಂತೆ ಇರುತ್ತೆ, ಆದರೆ ಮನಸ್ಸಿನಿಂದ ಮೃದು ಸ್ವಭಾವದವರು. ಇವರು ಅತಿಯಾಗಿ ಆತುರದ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ, ಕೆಲಸವನ್ನು ಪಟಾಪಟ್ ಎಂದು ಮಾಡುತ್ತಾರೆ, ನಿಧಾನ ಮಾಡಿದ್ರೆ ರೇಗಾಡ್ತಾರೆ, ಪ್ರಯಾಣ ಇಷ್ಟ, ಯಾವಾಗ್ಲೂ ಪ್ರಯಾಣ ಮಾಡ್ತಾರೆ. ಇವರಿಗೆ ಪತ್ತೇದಾರಿ ಸಂಗೀತ ಇಷ್ಟಪಡ್ತಾರೆ, ಜೀವನದಲ್ಲಿ ಘರ್ಷಣೆಯಾದ್ರೂ ಯಾವುದಕ್ಕೂ ಕೇರ್ ಮಾಡಲ್ಲ, ದ್ವೇಷ ಅಂತ ಬಂದ್ರೆ ಯಾರನ್ನೂ ಬಿಡಲ್ಲ. ಇವರು ಒಳ್ಳೆಯವರಿಗೆ ಒಳ್ಳೆಯವರು. ನೋಡಿದ್ರಲ್ಲ, ದಿನಾಂಕ 9/18/27ರಂದು ಜನಿಸಿದವರ ಸ್ವಭಾವ. ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಹಾಗೂ ಕಠಿಣ ಸಮಸ್ಯೆಗಳಿಗೆ ಕರೆ ಮಾಡಿ. ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ದಿನಾಂಕ 9/18/27ರಂದು ಜನಿಸಿದವರ ಸ್ವಭಾವ ಹೇಗಿದೆ ಎಂದು ನೋಡೋದಾದ್ರೆ, ಇವರಿಗೆ ಧೈರ್ಯ ಜಾಸ್ತಿ, ಯಾರಿಗೂ ಎದುರೋದಿಲ್ಲ, ಎದುರಿಗೆ ಎಂತಹ ವ್ಯಕ್ತಿ ಇದ್ರು ಕೇರ್ ಮಾಡಲ್ಲ, ಕೋಪ ಆವೇಶ ಜಾಸ್ತಿ, ಹೊರಗೆ ರಫ್ ಅನ್ಸಿದ್ರು ತುಂಬಾ ಮೃದು ಸ್ವಭಾವದವರು, ಬೇರೆಯವರು ಅಪಾರ್ಥ ಮಾಡಿಕೊಳ್ಳುವುದೇ ಜಾಸ್ತಿ, ಸಹಾಯ ಮಾಡುವ ಗುಣ ಜಾಸ್ತಿ. ಇವರು ನೇರ ದಿಟ್ಟವಾಗಿರುತ್ತಾರೆ, ಮುಖ ಯಾವಾಗ್ಲೂ ಕೋಪದಂತೆ ಇರುತ್ತೆ, ಆದರೆ ಮನಸ್ಸಿನಿಂದ ಮೃದು ಸ್ವಭಾವದವರು. ಇವರು ಅತಿಯಾಗಿ ಆತುರದ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ, ಕೆಲಸವನ್ನು ಪಟಾಪಟ್ ಎಂದು ಮಾಡುತ್ತಾರೆ, ನಿಧಾನ ಮಾಡಿದ್ರೆ ರೇಗಾಡ್ತಾರೆ, ಪ್ರಯಾಣ ಇಷ್ಟ, ಯಾವಾಗ್ಲೂ ಪ್ರಯಾಣ ಮಾಡ್ತಾರೆ. ಇವರಿಗೆ ಪತ್ತೇದಾರಿ ಸಂಗೀತ ಇಷ್ಟಪಡ್ತಾರೆ, ಜೀವನದಲ್ಲಿ ಘರ್ಷಣೆಯಾದ್ರೂ ಯಾವುದಕ್ಕೂ ಕೇರ್ ಮಾಡಲ್ಲ, ದ್ವೇಷ ಅಂತ ಬಂದ್ರೆ ಯಾರನ್ನೂ ಬಿಡಲ್ಲ. ಇವರು ಒಳ್ಳೆಯವರಿಗೆ ಒಳ್ಳೆಯವರು. ನೋಡಿದ್ರಲ್ಲ, ದಿನಾಂಕ 9/18/27ರಂದು ಜನಿಸಿದವರ ಸ್ವಭಾವ. ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಹಾಗೂ ಕಠಿಣ ಸಮಸ್ಯೆಗಳಿಗೆ ಕರೆ ಮಾಡಿ. ಧನ್ಯವಾದ.